ಇದು ನಮ್ಮ ಹುಳಿ ಮನೆ. ಇವತ್ತು ಚಾಕಿ ಬರುತ್ತೆ ಅಂತ ಎಲ್ಲ ವಾಶ್ ಮಾಡಿದ್ವಿ. ಡೆಕೈಲು ರೋಕತ್ತ ಬರುತ್ತೆ. ಹುಳಿ ಮನೆ ಅದಿಷ್ಟು ಇಷ್ಟ ಹೊಡಿಬೇಕು ಅದನ್ನು ಬಂದರೆ ಒಂದು ನೊಣ ಬರೋಲ್ಲ, ಸೊಳ್ಳೆ ಬರೋಲ್ಲ, ಒಂದು ಹೂಜಿ ನೊಣ ಬರೋಲ್ಲ. ನೋಡಿ ಇದೇ ನಮ್ಮ ಹುಳಿ ಮನೆ. 12 ಅಡಿ ಬಾಕ್ಸ್ ಐತಲ್ಲ. ಇವತ್ತು ಚಾಕಿ ಬರುತ್ತೆ ಅಂತ ಪೇಪರ್ ಹಾಸಿ ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ ಚಾಕಿ ಬಂದಾಗ ಒಂದು ವೀಡಿಯೋ ಮಾಡ್ತೀನಿ, ಚಾಕಿ ಹೆಂಗೆ ಕೆಲ್ತೀವಿ ಅಂತ ಅದೊಂದು ವೀಡಿಯೋ ಮಾಡ್ತೀನಿ. ನೋಡಿ ಇದು ಹುಳಿ ಮನೆ. ಇದು ಹುಳ ತರೋಕ್ಕೆ ಇವಾಗ ಚಾಕಿ ಹುಳ ಸಣ್ಣ ಬರುತ್ತೆ, ಕಣ್ಣು ಕಾಣಿಸಲ್ಲ, ಸಣ್ಣ ಬರುತ್ತೆ. ಆ ಹುಳಲ್ಲಿ ಚೆಲ್ಲಬೇಕು. ಆ ಚೆಲ್ಲಕ್ಕೋಸ್ಕರ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಡ್ಯಾಡಿ ಇವಾಗ ಹೊರಟಿದ್ದಾರೆ ತರೋಕ್ಕೆ. ನೆಕ್ಸ್ಟ್ ಟೈಮ್ ನಾನು ಹೋದಾಗ ತಗೊಬರೋದೆಲ್ಲ ವೀಡಿಯೋ ಮಾಡಾಕ್ತೀನಿ. ಚಾಕಿ ಹೆಂಗೆ ಕೊಡ್ತಾರೆ, ಹೆಂಗೆ ಲುಂಗಿ ಬಟ್ಟೆ ಕಟ್ಕೋದು ತಗೊಬರ್ಬೇಕು, ಅದನ್ನು ನೆಕ್ಸ್ಟ್ ಟೈಮ್ ನಾವು ಹೋದಾಗ ವೀಡಿಯೋ ಮಾಡಿ ನೋಡಿ ಫ್ರೆಂಡ್, ಇದು ನಮ್ಮ ಹುಳಿ ಮನೆ. ಇದು ನೋಡಿ ಮೇಲ್ಗಡೆ ಸೊಳ್ಳೆ ಪರ್ದ, ಹುಳಿಗೆ ಒಂದು ಸೊಳ್ಳೆ ಒಂದು ನೊಣ ಏನು ಹೋಗ್ಬಾರ್ದು ಅಂತ ಒಂದು ಸೇಫ್ಟಿ. ನೋಡಿ ಇವತ್ತು ಚಾಕಿ ಬಂದೈತೆ. ಚಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ ಯಾವ ಥರ ಕೊಟ್ಟಿದ್ದಾರೆ. 25 ಮಡೆ ಹುಳ ಇವು. ಎಷ್ಟು ಟಪ್ಪ ಇವೆ ನೋಡಿ ಚಾಕಿ. ಒಂದು ಕಣ್ಣಿಗೆ ಕಾಣಿಸ್ತಿಲ್ಲ, ಸಣ್ಣ, ಎಷ್ಟು ಸಣ್ಣ ಐತೆ ನೋಡಿ ಚಾಕಿಗಳು. ಇದು ರೇಷ್ಮೆ ಕೃಷಿಗಾರರ ಮನೆ ಮಹಾಲಕ್ಷ್ಮಿ ಅಂತಾರೆ ಇದನ್ನು. ನೋಡಿ ನಮ್ಮ ಅಪ್ಪ ಚಾಕಿ ಎಲ್ಲ ಚೆಲ್ತಿದ್ದಾರೆ. ಅಲ್ಲಿ ಪೇಪರಿಗೆ ಅಂದ್ಕೊಂಡಿರೋ ಹುಳ ಚಾಕಿ ಎಲ್ಲನೂ ಕೆಳಗಡೆ ಅದಕ್ಕೆ ಕೀಳ್ತಾ ಇದ್ದಾರೆ. ನೋಡಿ ಯಾವ ಥರ ಕೀಳ್ತವ್ರೆ. ಇದು ಒಂದೊಂದು ಹುಳ ಸೇಫ್ಟಿ. ಇದು ಒಂದು ಕೂಡ ಬೆಳೆ ಬೆಳೀತಾ ಗೊತ್ತಾ, ಒಂದು ಗೂಡು ಚೆಲ್ತಿದ್ದಾರೆ ನಮ್ಮ ಅಪ್ಪ ಹುಳ. ಒಂದು ಗೂಡು ಎಷ್ಟು ಬೆಳೆದು ಗೊತ್ತಾ. ನಮ್ಮ ಮಾವನ ಮಗ ಬಂದು ಆವಡಿಬೇಕು ಬಾಣ ಅಂತ ಕರ್ದ ನಾನು ಆವಡಿಗೆ ಭಯ ಪಡ್ತೀನಿ. ಬಟ್ ನಾನು ಅಪ್ಪನ ಕಳಿಸಿದ್ದೀನಿ. ನಾನು ಅಪ್ಪನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಯಾವ ಥರ ದೊಣ್ಣೆ ಹಿಡ್ಕೊ ಹೋಗ್ತಿದ್ದಾರೆ. ಎಷ್ಟುದ್ದ ದೊಣ್ಣೆ ಐತೆ, ಇಂಥ ಅಂತ ಗೊತ್ತಿಲ್ಲ ಅದು ಹೊಡೆಯೋಕ್ಕೆ. ನಾಗರಾವ್ ಅಂತ ಆದರೆ ಯಾವುದೂ ಕಾರಣಕ್ಕೂ ಹೊಡೆಯಲ್ಲ. ಬೇರೆ ಕ್ಯಾರ್ಯಾವು ಮಂಡ್ಲದವು ಅಂತ ಬೇರೆ ಅವು ಸಿಕ್ಕಿದ್ರೆ ಹೊಡೆದಾಕ್ಬಿಡುತ್ತೆ. ನೋಡಿ ಹಾವು ಹೊಡಿದು ಮುಂದೆ ವೀಡಿಯೋ ಹಾಕ್ತೀನಿ. ನೋಡಿ ಕಡ್ಡಿ ತೊಡ್ದೊಳಗೆ ಇರೋದು ಹಾವು, ಎಂಥದಂತ ಗೊತ್ತಿಲ್ಲ. ನೋಡಿ ದನ ಮೇಯ್ತಾವೆ, ಹುಳಿಗೆ ಸೊಪ್ಪು ಕಟ್ ಮಾಡ್ತಾರೆ ನಮ್ಮ ಮಾವರು. ಅಲ್ಲಿ ಹೆಂಗೆ ಕರೆದು ಹೆಂಗೆ ತೋರಿಸ್ತಾರೆ ನೋಡಿ, ಹೆಂಗೆ ಮಲಗೈತೆ ನೋಡಿ ಹಾವು. ಅಂದರೆ ಎಷ್ಟು ಅಪ್ಪ ಐತೆ ಅಂತ ಗೊತ್ತಿಲ್ಲ. ನೋಡಿ ಹೊಡಿತದೆ ಒಂದೇ ಏಟ್ಗೆ, ಒಂದು 2 ಏಟು ಹೊಡಿತೆ ತಲೆ ಮೇಲೆ, ಅಲ್ಲೇ ಮಲ್ಕೊಳ್ಳುತ್ತೆ. ನೋಡಿ ಕಾಣಿಸ್ತದಾ? ತಲೆ ಪತ್ತೆ ಮಾಡಬೇಕು. ಕಾಣ್ತಲ್ಲ ಅಂದರೆ ಹೊಡೆದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಅಪ್ಪ ಇರುತ್ತೆ ಅಂತ. ನೋಡಿ ಹೊಡೀತು. ನಾವು ದೂರ ಓಡೋಗ್ಬಿಟ್ಟೆ. ಏಕೆಂದರೆ ಹಾವು ಕಂಡ್ರೆ ಮಂಡ್ಲದವು ಅಂತೆ. ಇದು ಉರ್ಮಂಡ್ಲ ಅದು. ನೋಡಿ ಎಷ್ಟು ಅಪ್ಪ ಇದೆ ಅಂತ ತೋರಿಸ್ತೀನಿ. ಅಲ್ಲಿ ಹೊಡೀತು ಸರ್ರಾಗದ. ಮಂಡದ ಏಟು ಅಂದರೆ ಮಂಡದವೆ ಎಂತ ಹಾವಾದ್ರೂ ಅಪ್ಪ ಹೊಡಿತೆ. ಬಟ್ ನಾಗರಾವ್ ಬಿಟ್ಟು ಎಲ್ಲ ಹಾವು ಹೊಡಿತೆ. ನೋಡಲ್ಲಿ ಎಷ್ಟು ಅಪ್ಪ ಇದೆ ನೋಡಿ. ಉರ್ಮಂಡ್ಲ ನೋಡಿ ಇಷ್ಟಪ್ಪ ಐತೆ. ಕಾಲ ಕೊಳ್ತೋಗುತ್ತೆ. ನೋಡಿ ಗೈಸ್ ಇಷ್ಟಪ್ಪ ಐತೆ ಉರ್ಮಂಡ್ಲ ಹಾವು. ನೋಡಿ ಅಲ್ಲಿ ಎತ್ತಕ್ಕೆ ಆಯ್ತಲ್ಲ ಪಾಪ ಹೆಂಗೆ ಜಾರ್ಕೊಳುತ್ತೆ ಗೊತ್ತಾ. ಇವಿ ಡೇಂಜರ್ ಹಾವು ಇದು ಉರ್ಮಂಡ್ಲ. ನೋಡಲ್ಲಿ ಇಷ್ಟಪ್ಪ ಐತೆ. ಅದಕ್ಕೆ ತಲೆಗೆ ಹೊಡೆದು ನಾನು ತಲೆ ನೋಡಿ ಗೈಸ್ ಇಷ್ಟಪ್ಪ ಐತೆ ಉರ್ಮಂಡ್ಲ. ಒಂಚೂರು ಜಲ್ ಸೋಕಿದ್ರು ಕಾಲು ಹುಳ ಆಗ್ಬಿಡುತ್ತೆ. ಸೇಫ್ಟಿ ಇರಬೇಕು. ನಮ್ಮ ಕಡ್ಡಿ ತೋಟದ ರೈತರುಗಳು, ನಮ್ಮ ರೇಷ್ಮೆ ಬೆಳೆಗಾರರು ಕಡ್ಡಿ ತೋಟದೊಳಗೆ ಸತ್ತೆ ಬೆಳ್ಕೊಂಡಿದ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆಂದರೆ ಇಂಥ ಹಾವುಗಳು ಕಂಡ್ರೆ ಫುಲ್ಲು ವಿಷಯಕಾರಿ ಹಾವುಗಳಿದು. ಉರ್ಮಂಡ್ಲ ಹಾವು ಇದು. ಕಚ್ಚಿದ್ರೆ ಕಾಲು ಹೊಗೆ ಲ್ಯಾಪ್ಸ್ ಆಗುತ್ತೆ, ಕಾಲು ತೆಗಿಬೇಕಾಗುತ್ತೆ. ಫ್ರೆಂಡ್ಸ್ ಎಷ್ಟಪ್ಪ ಐತೆ ಉರ್ಮಂಡ್ಲ ತಗೋ ಹೋಗ್ತದೆ. ಇದಕ್ಕೆ ಬೇಸಾಕ್ಬಿಡ್ಬೇಕು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಗೈಸ್ ಮುಂದಿನ ವಿಡಿಯೋ ಸಿಗ್ತೀನಿ. ನನ್ನ ವಿಡಿಯೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ದು ID ಇನ್ಸ್ಟಾಗ್ರಾಮಲ್ಲಿದೆ. ಥ್ಯಾಂಕ್ ಯು ಗೈಸ್.